ಇಲ್ಲೇನ್ ಮಾಡ್ತಿದ್ದೀರಾ? ಏ ಮುದ್ದಮ್ಮ, ನಾನಿಲ್ಲಿ ಎಲ್ಲ ಸರಿಯಾಗಿದ್ಯಾ ಇಲ್ವಾ ಅಂತ ನೋಡಕ್ ಬಂದೆ ಮುದ್ದಮ್ಮ. ಅಂಕಲ್, ನಿಮ್ಗೊಂದ್ ಮಾತ್ ಕೇಳವಾ? ಅಂಕಲ್, ನೀವ್ ಇಲ್ಲಿವರೆಗೂ ಭಾವನಮ್ಮಂಗೆ ನನ್ಗೆ ಏನೇ ಸಮಸ್ಯೆ ಬಂದ್ರೂ ಸೇವ್ ಮಾಡಿದ್ದೀರಾ. ಕಳ್ದೋಗಿದ್ನನ್ನ ಮತ್ತೆ ಭಾವನಮ್ಮನ ಜೊತೆ ಇರೋಗ್ ಮಾಡಿದ್ದೀರಾ. ನನ್ನು ಸ್ಕೂಲಿಗೆ ಹೋಗೋ ಹಾಗೆ ಮಾಡಿದ್ದೀರಾ. ಆದ್ರೆ ಭಾವನಮ್ಮ ಇತ್ತೀಚೆಗೆ ತುಂಬಾ ಅಳ್ತಿರ್ತಾರೆ. ಪ್ಲೀಸ್ ಅಮ್ಮನ ಕಷ್ಟನ ದೂರ ಮಾಡಿ, ಅವ್ರ ಕಣ್ಣೀರ್ ಹಾಕೋದನ್ನ ತಪ್ಪಿಸಿ, ಅವ್ರ ಮೊದ್ಲಿನ ಥರ ಖುಷಿಯಾಗಿರೋ ಥರ ಮಾಡಿ. ಸರಿ ಮುದ್ದಮ್ಮ, ನೀನು ಹೇಳ್ದಂಗೆ ಮಾಡ್ತೀನಿ. ನೀನೇನೇ ಹೇಳು ಮುನ್ಸ್ವಾಮಿ, ಇಂಥ ಒಂದು ಒಳ್ಳೆ ದಿನ ಬರ್ತದೆ ಅಂತ ನಾನು ಕನಸಲ್ಲೂ ಅನ್ಕೊಂಡಿರ್ಲಿಲ್ಲ ಕಣಯ್ಯ. ಇಷ್ಟು ಜನಗಳು ಮುಂದೆ ನಾವಿಬ್ಬರು ಸಂಬಂಧಿಕರಾಗ್ತಾ ಇದೀವಿ ಅಂತ ಹೇಳ್ಕೊಳಕ್ಕೆ ಬಹು ಖುಷಿ ಆಯ್ತದ ಕಣಯ್ಯ. ನಿನಗೆ ಮಾತ್ರ ಅಲ್ಲಪ್ಪ, ನನಗೂ ತುಂಬಾ ಸಂತೋಷ ಆಗ್ತಾ ಇದೆ. ನಾವಿಬ್ರು ಬೇರೆ ಬೇರೆ ಪಕ್ಷದಲ್ಲಿದ್ರು ನಾವಿಬ್ರು ಸಂಬಂಧಿಕರಾಗ್ತೀವಿ ಅಂತ ನಾನು ಯೋಚನೆ ಮಾಡಿರ್ಲಿಲ್ಲ. ಅದನ್ನೇ ಅಲ್ವೇನಯ್ಯ ಋಣಾನ್ ಬಂದ ಅನ್ನೋದು. ಏನೇ ಆದ್ರೂ ಈ ಸಂಬಂಧ ಕೊನೆವರೆಗೂ ಗಟ್ಟಿಯಾಗಿದ್ಬಿಟ್ರೆ ಸಾಕಪ್ಪ. ಉಳ್ಕೊಳತ್ತೆ ಕಣಯ್ಯ, ಉಳ್ಕೊಳ್ಳೋದು ಏನಾಗತ್ತೆ ನೋಡು, ನಮ್ಮಿಬ್ಬರನ್ನ ಬೇರೆ ಮಾಡೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಯಾಕೆಂದ್ರೆ ನನ್ನ ಮಗಳು ನಿನ್ನ ಮಗನ ಅಷ್ಟು ಪ್ರೀತಿ ಮಾಡ್ತಾಳೆ ಕಣಯ್ಯ. ಈಗಲೇ ಮದುವೆ ಅಂತ ಹೇಳ್ಬಿಟ್ರು ಕುಣ್ಕೊಂಬಂದು ಮದುವೆ ಮಾಡ್ಕೊಂಡು ನಿನ್ನ ಮನೆಗೆ ಸೊಸೆಯಾಗಿ ಓಡ್ ಬಂದ್ಬಿಡ್ತಾಳೆ. ಅಷ್ಟು ಇಷ್ಟಪಡ್ತಾಳೆ ನಿನ್ನ ಮಗನ್ನ. ನನ್ನ ಮಗ ಏನ್ ಕಮ್ಮಿ ಅಲ್ಲಪ್ಪ, ನಮ್ಮ ಮುಂದೆ ಏನು ಮಾಡೇ ಇಲ್ಲ ಅನ್ನೋ ತರ ಇರ್ತಾನೆ. ಹಿಂದೆ ಅವಳ ಜೊತೆ ಓಡಾಡೋದೇನು, ಅವಳ ಜೊತೆ ಫೋನಲ್ಲಿ ಮಾತಾಡೋದೇನು, ಅಯ್ಯೋ ಅವ್ರಿಬ್ರು ಆಟ ಕೇಳಕ್ಕೆ ಆಗಲ್ಲ, ನೋಡಕ್ಕೂ ಆಗಲ್ಲ. ಒಟ್ನಲ್ಲಿ ಆ ದೇವರೇ ಇವ್ರಿಬ್ರು ಒಂದ್ ಮಾಡವನೇ ಅನ್ನಿಸ್ತದ ಕಣಯ್ಯ. ನಮಸ್ಕಾರ. ನೀವು ಅನ್ಕೊಂಡಂಗೆಲ್ಲ ಅರೇಂಜ್ಮೆಂಟ್ ಮಾಡಿದ್ದೀವಿ. ಪ್ರಶ್ನೆ ಕೇಳಕ್ಕೆ ನಮ್ಮ ಕಡೆನೂ ರೆಡಿ ಮಾಡಿದ್ದೀವಿ. ಆದ್ರೆ ಅವ್ರು ಕೇಳೋ ಪ್ರಶ್ನೆಗಳು ನೀವು ಉತ್ತರ ಕೊಟ್ಟರೆ ಸಾಕಣ್ಣ. ಅಲ್ಲ ಮುನ್ಸಮೆ, ಪ್ರಶ್ನೆಗಳು ಕೇಳಿ ಅಧಿಕಾರ ಹಿಡಿದ್ರು ನಿನಗೇನೆ ಪ್ರಶ್ನೆಗಳು ಕೇಳಕ್ ರೆಡಿ ಮಾಡ್ಕೊಂಡವ್ರಂತೆ. ಅಣ್ಣ ಹಂಗಲ್ಲ ಅಣ್ಣ. ನೇಯ್ ಎಲ್ಲ ನನಗೆ ಗೊತ್ತು ಬಿಡ್ಲಾ, ಸುಮ್ಕೆ ತಮಾಷೆಗೆ ಹೇಳ್ದೆ. ಅಣ್ಣ ಇನ್ನು 5 ನಿಮಿಷ ಸಮಾವೇಶ ಪ್ರಾರಂಭ ಆಗ್ಬಿಡುತ್ತೆ. ನಾವೆಲ್ಲ ಸ್ಟೇಜ್ ಮೇಲೆ ಹೋಗ್ತೀವಿ. ಮೊದಲು ಮುನ್ಸಾಮಣ್ಣ ಮಾತಾಡಲಿ, ಆಮೇಲೆ ನೀವು ಮಾತಾಡಿ ಅಣ್ಣ. ಸರಿ ನಡಿ, ಅದೇನು ನೋಡ್ಕೊಂಡು ನಡಿ. ಜವರಗಡ ಎಲ್ಲ ರೆಡಿ ಆಗಿದೆಯಂತೆ. ಇನ್ನೇನಿದ್ರು ನಾವಿಬ್ರು ಸಂಬಂಧಿಕರಾಗ್ತಾ ಇದೀವಿ ಅಂತ ಅನೌನ್ಸ್ ಮಾಡೋದು ಒಂದೇ ಬಾಕಿ ಇರೋದು. ನೋಡಪ್ಪ, ಆ ಕೆಲಸ ನನ್ನ ಕೈಲಿ ಮಾಡೋಕ್ಕಾಗೋದಿಲ್ಲ, ನೀನೇ ಮಾತಾಡ್ಬೇಕು. ಅದಕ್ಕೆ ಅಲ್ವೇನಪ್ಪ ಇಷ್ಟೆಲ್ಲ ಕಷ್ಟಪಟ್ಟು ಇಷ್ಟೊಂದು ಅದ್ದೂರಿ ಸಮಾವೇಶ ಮಾಡ್ತಾ ಇರೋದು. ನೀನೇನು ತಲೆ ಕೆಡ್ಸ್ಕೋಬೇಡ. ಮೊದಲು ನೀನು ಮಾತಾಡ್ಬಿಟ್ಟು ಮೈಕ್ನ ನನ್ನ ಕೈಲಿ ಕೊಡು, ಇನ್ನು ಮಿಕ್ಕಿದ್ನೆಲ್ಲ ನಾನು ನೋಡ್ಕೊತೀನಿ. ನೀನು ಯಾಕೆ ತಲೆ ಕೆಡ್ಸ್ಕೊ ಮಾತಾಡ್ತೀಯ ಬಿಡಪ್ಪ, ನಿನಗೇನು ಹೇಳ್ಕೊಡ್ಬೇಕಾ? ನೀನು ಕಿಲಾಡಿ ನೀನು. ನಾನು ನಿನ್ನಷ್ಟು ಬುದ್ಧಿವಂತ ಅಲ್ಲಪ್ಪ. ನೋಡು, ನಾನು MLA ಆಗಬೇಕು ಅಂತ ಒದ್ದಾಡ್ತಾ ಇರೋದಕ್ಕೆ ಮುಂಚೆನೆ ನೀನು ಮಿನಿಸ್ಟರ್ ಆದವ್. ನೀನು ನಿನ್ ಮುಂದೆ ನಾನು ಯಾವ ಲೆಕ್ಕ ಹೇಳು? ಏಯ್, ಈಗ ನೀನು ಮಿನಿಸ್ಟರ್ ಆಗ್ತೀಯ ಬಿಡಯ್ಯ. ಅದಕ್ಕೆ ಅಲ್ವಾ ನಿನ್ನ ಮಗಳನ್ನ ನನ್ನ ಮಗನಿಗೆ ಸೊಸೆ ಆಗಿ ತಗೋತಾ ಇರೋದು. ಮೇಡಮ್ ಅವರೇ, ಇದೇನ್ ಮಾಡ್ತಿದ್ದೀರಾ? ಯಾಕೆ ಗೌಡ್ರೆ, ನಾನೆಲ್ಲ ತಕ್ಕೋಬಾರ್ದಾ? ಮೇಡಮ್ ಅವರೇ, ಇದು ಪಬ್ಲಿಕ್ ಜಾಗ, ನೋಡ್ತಾರಲ್ಲ, ಏನ್ ಅನ್ಕೊಳಕಿಲ್ಲ ಹೇಳಿ. ಏನ್ ಅನ್ಕೋತಾರೆ? ನಾವಿಬ್ರು ಮದ್ವೆ ಆಗ್ತಿದೀವಿ ಅಂತ ಇಲ್ಲಿ ಎಲ್ರಿಗೂ ಗೊತ್ತು ತಾನೇ. ಆದ್ರೂ ನಿಮ್ಗೆಲ್ಲ ಮಾಡೋದು ನಂಗೆ ಒಂಚೂರು ಇಷ್ಟ ಆಗಕ್ಕಿಲ್ಲ. ಆಯ್ತು, ಹೋಗ್ಲಿ ಬಿಡಿ. ಈಗ ಹೇಗೂ ಸ್ಟೇಜ್ ಮೇಲೆ ನಾವಿಬ್ರು ಮದ್ವೆ ಆಗ್ತಿದೀವಿ ಅಂತ ಅನೌನ್ಸ್ ಮಾಡ್ತಾರಲ್ಲ, ಆಗ ನಾನು ಸ್ಟೇಜ್ ಮೇಲೆ ಬಂದು ನಿಮ್ಮನ್ನ ತಬ್ಕೋತೀನಿ. ಯಾಕೆ ಇವ್ರು ಹಿಂಗೆಲ್ಲ ಕನ್ಸು ಕಟ್ಕೋತವ್ರೆ? ನಾನು ಇವರಿಂದ ದೂರ ಇರೋ ಪ್ರಯತ್ನ ಮಾಡ್ತಿದ್ರು, ಇವ್ರು ಇನ್ನೂ ಹತ್ರನೇ ಆಗ್ತಿದ್ದಾರೆ.
ಗೌಡ್ರೆ, ನಾನು ಇಷ್ಟೆಲ್ಲ ಮಾತಾಡಿದ್ರು ನೀವು ಏನೋ ಯೋಚನೆ ಮಾಡ್ತಿದ್ದೀರಲ್ಲ. ನಾನು ಸ್ಟೇಜ್ ಮೇಲೆ ನಿಮ್ಮನ್ನ ತಪ್ಕೋತೀನಿ ಅನ್ನಲ್ಲ, ಅದನ್ನ ಇಮ್ಯಾಜಿನ್ ಮಾಡ್ಕೋತಿದ್ದೀರಾ? ಹಂಗೆಲ್ಲ ಏನೂ ಇಲ್ಲ. ನೀವು ಏನೇನೋ ಕಲ್ಪನೆ ಮಾಡ್ಕೋಬೇಡಿ, ಎಲ್ಲನೂ ನಾವು ಅನ್ಕೊಂಡಂಗೆ ಆಗೋದಿಲ್ಲ. ಎಲ್ಲ ನಾವು ಅನ್ಕೊಂಡಂಗೆ ಆಗ್ತಿರೋದಕ್ಕೆ ತಾನೇ ನಾವಿಷ್ಟೆಲ್ಲ ಅರೇಂಜ್ ಮಾಡಿಸಿ ನಮ್ಮ ಮದುವೆನ ಸ್ಟೇಜ್ ಮೇಲೆ ಅನೌನ್ಸ್ ಮಾಡ್ತಿರೋದು. ಒಂದ್ಸಲ ಸ್ಟೇಜ್ ಮೇಲೆ ಅನೌನ್ಸ್ ಮಾಡಿದ್ಮೇಲೆ ಆಯ್ತು, ನಮ್ಮಿಬ್ರು ಮದುವೆ ಪಕ್ಕ. ಇಷ್ಟೆಲ್ಲ ನಾವು ಮಾಡ್ತಿರೋದು ಚೆನ್ನಾಗಿ ತಿಳಿಸೋದಕ್ಕಷ್ಟೇ. ಸಿದ್ದು ಅವರೇ, ಇಷ್ಟು ದೊಡ್ಡ ಸಂಭ್ರಮಕ್ಕೆ ನೀವು ಕಲರ್ಫುಲ್ ಆಗಿ ಬರಬೇಕು ತಾನೆ. ಏನ್ ನೀವು ನೋಡಿದ್ರೆ ವೈಟ್ ಅಂಡ್ ವೈಟ್ ಅಲ್ಲಿ ಬಂದಿದ್ದೀರಲ್ಲ? ಮೇಡಮ್ ಅವರೇ, ನಮ್ಮ ರಾಜಕೀಯದವರು ಹಿಂಗೆ ಬಿಳಿ ಬಟ್ಟೆ ಹಾಕೊಂಬಂದ್ರೆ ಜನ ಎಲ್ಲ ನಮ್ಮನ್ನ ಗುರ್ತಿಡಿಯೋದು. ನೀವ್ ರಾಜಕೀಯದವ್ರು ಆಗಿರ್ಬೋದು, ಆದ್ರೆ ನಾನ್ ಮದ್ವೆ ಆಗ್ತಿರೋ ಹುಡ್ಗ, ನನ್ನ ಹುಡ್ಗ ತಾಮ್ ಧೂಮಾಗಿ ಡ್ರೆಸ್ ಮಾಡ್ಕೊಂಡು ಬರ್ಬೇಕು, ಎಲ್ರ ಮುಂದೆ ಚೆನ್ನಾಗಿ ಕಾಣಿಸ್ಬೇಕು ಅಂತ ನನಗೆ ಆಸೆ ಇರಲ್ವಾ? ಸರಿ ಆಯ್ತು, ಈಗ ನೀವು ಹೇಗಿರ್ಬೇಕೋ ಹಾಗೆ ಇದ್ಬಿಡಿ. ಮದ್ವೆ ಆದ್ಮೇಲೆ ಇವನ್ನ ಚೇಂಜ್ ಮಾಡ್ತೀನಿ. ಸರಿ ಗೌಡ್ರೆ, ಮುಂದೆ ಬನ್ನಿ. ಮುಂದೆನೇ ನಿಂತೀವ್ನಲ್ಲ ಮೇಡಮ್ ಅವರೇ. ಮುಂದೆ ಅಂದ್ರೆ ಸ್ವಲ್ಪ ಹತ್ರ ಬನ್ನಿ. ಯಾಕೆ ಮೇಡಮ್ ಅವರೇ? ಅಯ್ಯೋ, ನಿಮಗೆಲ್ಲ ಹೇಳ್ಬೇಕು. ನೀವ್ ಬರಲ್ಲ ಅಂದ್ರೆ ನಾನೇ ಮುಂದೆ ಬರ್ತೀನಿ. ನಾನು ಯಾವಾಗಲೂ ಹೀಗೆ ನಿಮ್ಮ ಜೊತೆನೇ ಇರಬೇಕು ಸಿದ್ದು ಅವರೇ. ನಿಮ್ಮ ಎದೆ ಬಡ್ತದಲ್ಲಿ ನನ್ನ ಹೆಸರು ಕೇಳಬೇಕು. ಅದೆಲ್ಲ ಇವತ್ತು ನೆರವೇರುತ್ತೆ. ನೀವು ಸ್ಟೇಜ್ ಮೇಲೆ ನನ್ನ ಹೆಸರನ್ನು ಹೇಳ್ತಿರಲ್ಲ, ಆ ಕ್ಷಣಕ್ಕೋಸ್ಕರ ಕಾಯ್ತಾ ಇದ್ದೀನಿ. ಐ ಲವ್ ಯು ಗೌಡ್ರೆ. ಐ ಲವ್ ಯು ಸೋ ಮಚ್. I love you, 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 I love you. ನಾನು ಇವ್ರನ್ನ ಮದುವೆ ಆಯ್ತೀನಿ ಅಂತ ಇವ್ರ ಆಶಾ ಗೋಪುರನೇ ಕಟ್ಕೊಂಡವ್ರೆ. ಇದು ಸುಳ್ಳು ಅಂತ ಗೊತ್ತಿದ್ರೆ ತಡ್ಕಂದರೆ, ಹಂಗಂತ ನನ್ನ ಭಾವನ ಅವ್ರ ಪ್ರೀತಿನ ಬಿಟ್ಕೊಡಕ್ಕಾಯ್ತದ? ಇಲ್ಲ, ಇವತ್ತು ಏನಾದರೂ ಒಂದು ಮಾಡಲೇಬೇಕು. ನನ್ನ ಎದುರಿಗಿರೋದು ಭಾವನವರು ಅನ್ನೋದು ಎಲ್ರಿಗೂ ಗೊತ್ತಾಗಬೇಕು. ಎಲ್ರಿಗೂ ನಮಸ್ಕಾರ. ದಯವಿಟ್ಟು ಎಲ್ಲರೂ ಶಾಂತ ರೀತಿಯಿಂದ ವರ್ತಿಸಿ ಈ ಕಾರ್ಯಕ್ರಮನ ಯಶಸ್ವಿಯಾಗಿ ನಡೆಸ್ಕೊಡ್ಬೇಕು ಅಂತೇಳಿ ನಿಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೀನಿ. ಮುನ್ಸ್ವಾಮಿಯವರು ಜನರನ್ನು ಉದ್ದೇಶಿಸಿ 2 ಮಾತುಗಳನ್ನಾಡಬೇಕು ಅಂತೇಳಿ ನಿಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೀನಿ. ಮುನ್ಸಾಮಣ್ಣಿಗೆ ಜೈ ಮುನ್ಸಾಮಣ್ಣಿಗೆ ಜೈ. ಎಲ್ಲರೂ ಶಾಂತ ರೀತಿಯಲ್ಲಿ ವರ್ತಿಸಬೇಕು. ನಿಮ್ಮ ಜೈಕಾರ, ನಿಮ್ಮ ಪ್ರೀತಿ ಇವತ್ತು ನನ್ನ ಮಂತ್ರಿಯನ್ನಾಗಿ ಮಾಡಿದೆ. ನಿಮ್ಮೆಲ್ಲರ ಪ್ರೀತಿ ಯಾವತ್ತೂ ಹೀಗೆ ಇರಲಿ ಅಂತ ನಾನು ಕೇಳ್ಕೊತೀನಿ.
ಸರ್, ಈ ಸಮಾವೇಶನ ಏರ್ಪಾಟ್ ಮಾಡೋದಕ್ಕೆ ಏನು ಕಾರಣ? ಎಲೆಕ್ಷನ್ ಹತ್ರ ಬರ್ತಿದೆ ಅಂತನಾ ಅಥವಾ ಬೇರೆ ಉದ್ದೇಶ ಏನಾದರೂ ಇದೆಯಾ? ನೋಡಿ, ನಾನು ಈ ಊರಿನ ಮಗ. ಇಲ್ಲಿರೋ ಋಣ ಎಲ್ಲ ನನ್ನ ತಲೆ ಮೇಲಿದೆ. ಆ ಋಣನ ನಾನು ಸ್ವಲ್ಪನೇ ತೀರಿಸ್ಕೊಂಡ್ಬಂದಿದ್ದೀನಿ. ಆದರೆ ಅದು ಸಾಕಾಗ್ತಾ ಇಲ್ಲ. ಜನಸೇವೆನೇ ಜನಾರ್ದನ ಸೇವೆ ಅಂತ ನಂಬ್ಕೊಂಡಿರೋ ನಾನು ಇನ್ನೂ ಹೆಚ್ಚಿನ ಸೇವೆ ಮಾಡಬೇಕು ಅಂತ ನನ್ನ ಆಸೆ. ಹಾಗಾಗಿ ನಾನು ಸೆಂಟ್ರಲ್ಗೆ ಹೋಗಬೇಕು ಅಂತ ತೀರ್ಮಾನ ಮಾಡಿದ್ದೆ. ಮುನ್ಸಾಬಂಡಿಗೆ ಇಷ್ಟು ದಿವಸ ನೀವೆಲ್ಲ ಹೇಗೆ ನನಗೆ ಸಪೋರ್ಟ್ ಮಾಡಿದ್ರೋ ಇನ್ನು ಮುಂದೇನೋ ನೀವು ಹಾಗೆ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊತೀನಿ. ಸರ್, ನೀವು ಸೆಂಟ್ರಲ್ಗೆ ಹೋದ್ರೆ ಈ ಕ್ಷೇತ್ರದಲ್ಲಿ MLA ಆಗಿ ಯಾರು ಇರ್ತಾರೆ ಸರ್? ಹಾಂ, ಅದನ್ನೇ ಹೇಳೋದಕ್ಕೆ ಬಂದೆ. ನಾನು ಸೆಂಟ್ರಲ್ಗೆ ಹೋದ್ಮೇಲೆ ನನ್ನ ಜಾಗಕ್ಕೆ ಒಬ್ಬ ಸೂಕ್ತವಾದ ವ್ಯಕ್ತಿ ಬೇಕೇ ಬೇಕು. ನಾನು ಇಷ್ಟು ದಿವಸ ಪ್ರೀತಿಯಿಂದ ನಿಮ್ಮೆಲ್ಲರೂ ಸೇವೆ ಹೇಗೆ ಮಾಡೋನೋ ಅದೇ ರೀತಿ ಪ್ರೀತಿಯಿಂದ ಸೇವೆ ಮಾಡುವಂಥ ವ್ಯಕ್ತಿ ಬೇಕು. ಆ ವ್ಯಕ್ತಿ ಇನ್ಯಾರೂ ಅಲ್ಲ, ನಮ್ಮೆಲ್ಲರ ಪ್ರೀತಿಯ ಜವರೇಗೌಡ ಅವರು. ಈ ಸಲ ಎಲೆಕ್ಷನ್ಗೆ ಜವರೇಗೌಡ ಅವರು ನಿಂತ್ಕೋತಾ ಇದ್ದಾರೆ. ಅವರನ್ನು ನೀವು ಗೆಲ್ಲಿಸ್ಕೊಡ್ಬೇಕು. ಸರ್, ರಾಜಕೀಯದಲ್ಲಿ ನೀವಿಬ್ರು ಬದ್ಧ ವೈರಿಗಳಾಗಿದ್ರಿ. ಈಗ ಅವ್ರಿಗೆ ಸಪೋರ್ಟ್ ಮಾಡ್ತೀನಿ, ಅವರು ನಿಮ್ಮ ಸ್ಥಾನದಲ್ಲೇ ನಿಲ್ತಾರೆ ಅಂತ ಹೇಳ್ತಿದ್ರಿ. ಏನಿದ್ರಿ ಹಿಂದಿನ ಉದ್ದೇಶ? ನೋಡಿ, ರಾಜಕೀಯದಲ್ಲಿ ಬದ್ಧವೈರಿಗಳು ಸ್ನೇಹಿತರು ಅಂತ ಏನೂ ಇರೋದಿಲ್ಲ. ನಮ್ಮ ಪಕ್ಷದ ನಿಯಮಗಳಿಗೋಸ್ಕರ ನಾವು ಕೆಲಸ ಮಾಡ್ತಾ ಇದ್ದೀವಿ. ಜವರೇಗೌಡ ನನ್ನ ಬಾಲ್ಯದ ಸ್ನೇಹಿತ. ಈ ಸಲ ಎಲೆಕ್ಷನಲ್ಲಿ ಸೋತಿರ್ಬೋದು, ಆದರೆ ಅವರೇನು ಕೆಲಸ ಮಾಡಿಲ್ಲ ಅಂತಲ್ಲ, ಅವರ ಶಕ್ತಿ ಮೀರಿ ಕೆಲಸ ಮಾಡಿದ್ದಾರೆ. ಹಾಗಾಗಿ ಅವರೇ ಸೂಕ್ತ ವ್ಯಕ್ತಿ ಅಂತ ನಾನು ಅಂದ್ಕೊಂಡಿದ್ದೀನಿ. ನೋಡಿ, ನಾವಿಬ್ರು ಬೇರೆ ಬೇರೆ ಪಕ್ಷದಲ್ಲಿರ್ಬೋದು, ನಮ್ಮಿಬ್ರು ಅಭಿಪ್ರಾಯಗಳು ಬೇರೆ ಬೇರೆ ಇರ್ಬೋದು, ಆದರೆ ನಮ್ಮಿಬ್ರು ಗುರಿ ಮಾತ್ರ ಒಂದೇ. ಜನರು ಸೇವೆ ಮಾಡಬೇಕು, ನಮ್ಮ ಊರನ್ನ ಉದ್ಧಾರ ಮಾಡಬೇಕು, ಇಷ್ಟೇ. ಇನ್ನು ಮುಂದೆ ವೈಯಕ್ತಿಕ ಜೀವನದಲ್ಲೂ ನಾವಿಬ್ರು ಮಿತ್ರರಾಗಿರ್ಬೇಕು ಅಂತ ಅಂದ್ಕೊಂಡಿದ್ದೀವಿ. ಅದನ್ನು ಮುಂದೆ ಜವರೇಗೌಡ ಮಾತಾಡಬೇಕಾದ್ರೆ ನಿಮಗೆ ತಿಳಿಸ್ಕೊಡ್ತಾರೆ. ನೋಡಿ ಸ್ನೇಹಿತರೆ, ಇಷ್ಟು ದಿವಸ ನನಗೂ ನನ್ನ ಕುಟುಂಬಕ್ಕೂ ತುಂಬ ಪ್ರೀತಿ ಕೊಟ್ಟಿದ್ದೀರಿ, ಆಶೀರ್ವಾದ ಮಾಡಿದ್ದೀರಿ. ಹಾಗೆ ಇನ್ನು ಮುಂದೆ ಜವರೇಗೌಡ ಮತ್ತು ಅವರ ಕುಟುಂಬಕ್ಕೆ ನಿಮ್ಮ ಆಶೀರ್ವಾದ ಇರಲೇಬೇಕು. ನನ್ನ ಮನವಿ, ದಯವಿಟ್ಟು ಇದನ್ನು ನೀವು ನಡೆಸ್ಕೊಡ್ಬೇಕಾಗಿ ವಿನಂತಿ. ಹಾಗೆ ಇಲ್ಲಿ ಬಂದಿರತಕ್ಕಂಥ ಮಾಧ್ಯಮ ಮಿತ್ರರು, ಪತ್ರಕರ್ತರು ಎಲ್ರಿಗೂ ನನ್ನ ನಮಸ್ಕಾರಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಏನಣ್ಣ? ಗೊತ್ತಿದ್ಯಣ್ಣ? ಅಯ್ಯೋ ಇಲ್ಲ ಕಣ, ಯಾವುದೇ ಕಾರಣಕ್ಕೂ ನಾನು ಭಾವನವ್ರಿಗೆ ಮೋಸ ಮಾಡೋದಿಲ್ಲ. ಅಣ್ಣ, ನಿಮ್ಗೆ ನನ್ನ ಮೇಲೆ ನಂಬಿಕೆ ಇದೆ ಅಲ್ವಾ?
ಇಲ್ಲಣ್ಣ ಖಂಡಿತ ನಿಮ್ಮ ನಂಬಿಕೆನ ಭಾವನವ್ರನ್ನ ಉಳಿಸ್ಕೊತೀನಿ. ಇಲ್ಲ ಕಣ, ಭಾವನವ್ರಿಗೆ ನಾನು ಅನ್ಯಾಯ ಆಗೋದಕ್ಕೆ ಬಿಡೋದಿಲ್ಲ. ನಾನು ಮಾತು ಕೊಟ್ಟಾಗೆ ನಡ್ಕೋತೀನಿ. ಸರಿನಾ? ನೀವು ಆರಾಮಾಗಿರಿ, ನಾನು ಎಲ್ಲ ನೋಡ್ಕೋತೀನಿ. ಸೆರಗಲ್ಲಿ ಕೆಂಡ ಕಟ್ಕೊಂಡು ಬದುಕ್ಬೋದೇನೋ, ಆದರೆ ಯಾರೋ ಕಟ್ಟಿರೋ ಈ ತಾಳಿ ಇಟ್ಕೊಂಡು ನಾನು ಹೇಗೆ ಬದುಕಲಿ? ತಾಳಿ ಮಾತ್ರ ನನಗೆ ಬೇಡ. ಇಷ್ಟು ದಿನ ಇದನ್ನ ಕೊರಳಲ್ಲಿ ಇಟ್ಕೊಂಡಿದ್ದಿದ್ದೆ ನನ್ನ ದೊಡ್ಡ ತಪ್ಪು. ಈ ತಪ್ಪನ್ನ ನಾನು ಮುಂದುವರಿಸಬಾರ್ದು. ಇಲ್ಲಿಗೆ ಸಾಕು. ಮೇಡಮ್ರೆ, ಇಲ್ಲ, ಯಾವುದೇ ಕಾರಣಕ್ಕೂ ನಾನು ನಿಮಗೆ ಮೋಸ ಮಾಡೋದಿಲ್ಲ. ನಾನು ನಿಮ್ಮನ್ನು ಉಳಿಸ್ಕೋತೀನಿ ಮೇಡಮರೇ. ಈಗ ನಮ್ಮೆಲ್ಲರ ಮೆಚ್ಚಿನ ನಾಯಕರಾದ ಜವರೇಗೌಡರು ಸಭೆಯನ್ನು ಉದ್ದೇಶಿಸಿ ಮಾತಾಡ್ಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಅಮ್ಮ, ಅಪ್ಪನ ತರ ನೋಡೋಕೆ ಎಷ್ಟು ಖುಷಿ ಆಗತ್ತಲ್ವಾ? ಏನು ಖುಷಿನೋ ಸಂಭ್ರಮನ. ನನಗಂತೂ ಈ ರಾಜಕೀಯದ ಫಂಕ್ಷನ್ ಇಷ್ಟ ಆಗಲ್ಲ ಕಣೆ. ಒಂದು ಸ್ವಲ್ಪ ಎಂಟರ್ಟೈನ್ಮೆಂಟೇ ಇಲ್ಲ. ನೀವು ಇದ್ದೀರಲ್ಲ, ಹೋಗಿ ಎಂಟರ್ಟೈನ್ ಮಾಡಿ. ಚೆನ್ನಾಗಿದೆ ಕಣ, ನಾನೇನು ಎಂಟರ್ಟೈನ್ ಮಾಡಲಿ? ಮತ್ತೆ ನಾವೇನು ಎಂಟರ್ಟೈನ್ಮೆಂಟ್ ಶೋಗ ಬಂದಿದ್ದೀವಿ. ಒಂದು ಅವ್ರು ಹೇಳೋದನ್ನ ತೆಪ್ಪಗೆ ಕೇಳಿಸ್ಕೊಂಡು ಕೂತ್ಕೊಳ್ಳಿ, ಇಲ್ಲ ಸುಮ್ಮನೆ ಕಣ್ಣು ಮುಚ್ಕೊಂಡು ಕೂತ್ಕೊಳ್ಳಿ. ಮೊದಲಿಗೆ ನಮ್ಮೂರಿನ ಮತ ಬಾಂಧವರೇ ಹಾಗೂ ವೇದಿಕೆ ಮೇಲಿರುವ ಗಣ್ಯರೇ, ವಿಶೇಷವಾಗಿ ಮಾನ್ಯ ಮುನ್ಸ್ವಾಮಿಯವರೇ, ತಾವೆಲ್ಲ ತಮ್ಮ ವೈಯಕ್ತಿಕ ಕೆಲಸಗಳನ್ನೆಲ್ಲ ಬದಿಗಿಟ್ಟು ನಮ್ಮ ಈ ಸಮಾವೇಶಕ್ಕೆ ಬಂದಿದ್ದೀರಾ. ಮೊದಲು ನಿಮ್ಗೆಲ್ರಿಗೂ ಧನ್ಯವಾದ. ನಾನು ಮತ್ತು ಮುನ್ಸ್ವಾಮಿ ಈ ಸಮಾರಂಭ ಏರ್ಪಾಡು ಮಾಡಿ ಅದ್ರ ಮುಖಾಂತರ ನಿಮಗೆಲ್ಲ ಒಂದು ವಿಷಯ ತಿಳಿಸ್ಬೇಕು ಅಂತಲೇ ಈ ಸಮಾರಂಭನ ಏರ್ಪಾಡು ಮಾಡಿರೋದು. ನಿಮಗೆಲ್ಲ ಗೊತ್ತು, ನಾನು ಮುನ್ಸ್ವಾಮಿ ಒಳ್ಳೆ ಸ್ನೇಹಿತರು ಅಂತ. ಆದರೆ ಮಧ್ಯದಲ್ಲಿ ಏನೋ ಒಂದು ಸಣ್ಣ ಸಮಸ್ಯೆ ಬಂದು ಇಬ್ಬರು ದೂರ ದೂರ ಆಗಿದ್ವಿ. ಈಗ ಅದನ್ನೆಲ್ಲ ಮರೆತು ಒಂದಾಗಿದ್ದೀವಿ. ಒಳ್ಳೆ ಸ್ನೇಹಿತರಾಗಿದ್ದರೆ ಸಾಲದು ಅಂತ ಅಂದ್ಕೊಂಡು ಒಂದು ಹೆಜ್ಜೆ ಮುಂದೆ ಹೋಗಿ ನಾವಿಬ್ಬರು ಸಂಬಂಧಿಕರಾಗೋಣ ಅಂತ ತೀರ್ಮಾನ ಮಾಡಿದ್ದೀವಿ. ನನ್ನ ಮಗ ಸಿದ್ದೇಗೌಡಂಗೂ ಮುನ್ಸ್ವಾಮಿ ಮಗಳು ಪೂರ್ವಿಗೂ ಮದುವೆ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ.